ಉಡುಪಿಗೆ ಹೋಗ್ಬೇಕಂತ ಹೇಳ್ತಾರೆ, ಇಲ್ಲೇ ಬಂದು ತಿನ್ಬೋದಪ್ಪ. ಹೊಸಕೋಟೆ ದಮ್ ಬಿರಿಯಾನಿ ಬೆಳಗ್ಗೆ 4 ಗಂಟೆಗೆ ತಿಂದ್ರೆ ಹೆಂಗಿರುತ್ತೆ? ಇಲ್ಲ ಗೈಸ್, ಏನಪ್ಪಾ ವಿಷಯ ಅಂದ್ರೆ ನಾನ್ ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಟ್ ಹಾಕಿದ್ದೆ, ಅಂದ್ರೆ ಆಸ್ಕ್ ಮಿ ಎ ಕ್ವಶನ್ ಅಂತ ಹಾಕಿದ್ದೆ. ಸೊ ಅದ್ರಲ್ಲಿ ಚಿಂತಾಮಣಿಯಲ್ಲಿ ಫೇಮಸ್ ಫುಡ್ಸ್ ನ ನಾನ್ ಕೆಳಗಡೆ ರಿಪ್ಲೈ ಮಾಡಕ್ ಹೇಳಿದ್ದೆ. ಸೊ ತುಂಬಾ ಜನ ಜಾಸ್ತಿ ರಿಪ್ಲೈಸ್ ಬಂದೈತೆ. ಸೊ ಅದ್ರಲ್ಲಿ ಫಸ್ಟ್ ರಿಪ್ಲೈ ಏನಪ್ಪಾ ಅಂದ್ರೆ ಯಂಗ್ಸ್ಕೈನ ಇವಾಗ ಯಂಗ್ಸ್ಕೈಗೆ ಬಂದಿದೀವಿ. ಯಂಗ್ಸ್ಕೈಯಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಇಲ್ಲಿ ಹಾಕಿರ್ತೀನಿ ನೋಡಿ. ಯಂಗ್ಸ್ಕೈಯಲ್ಲಿ ಇಟ್ಕೊಂಡು ಫಿಶ್ ತಾವಾ ಫ್ರೈ ಅದೇನೋ ಫೇಮಸ್ ಅಂತೆ. ಸೊ ಒಂದ್ಸರಿ ಟ್ರೈ ಮಾಡೋಣ. ಬಟ್ ನಾನು ಫಿಶ್ ತಿನ್ನಲ್ಲ, ಸೊ ಅದಕ್ಕೋಸ್ಕರ ವೇಣುನ್ ಕರ್ಕೊಂಡ್ ಬಂದಿದ್ದೀನಿ. ಬಾಯ್ ವೇಣು ಇಲ್ಲಿ ಗೈಸ್, ವೇಣು ಬಂದವನೆ. ವೇಣು ಟೇಸ್ಟ್ ಬಟ್ ಅಮೌಂಟ್ ಎಷ್ಟು ಏನು ಅಂತೆಲ್ಲ ಹೇಳ್ಬಿಟ್ಟು ಅವನು ಇನ್ಫಾರ್ಮ್ ಮಾಡ್ತಾನೆ, ನಾನು ಇನ್ಫಾರ್ಮ್ ಮಾಡ್ತೀನಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್ ಗೈಸ್. ಇವಾಗ ಯಂಗ್ಸ್ಕೆ ಹತ್ರಕ್ ಬಂದಿದೀವಿ. ಸೊ ಒಳಗಡೆ ಹೋಗಿ ನೋಡೋಣ ಗೈಸ್, ಅದೇನೋ ಅದು ಆರ್ಡರ್ ಮಾಡೋಣ. ಫಿಶ್ ಫ್ರೈ ತಾವಾ ಫ್ರೈ, ಫಿಶ್ ತಾವಾ ಫ್ರೈ. ಬನ್ನಿ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ಬನ್ನಿ ಗೈಸ್, ಇವಾಗ ಟ್ರೈ ಮಾಡೋಣ ಫಿಶ್ದು. ಬನ್ನಿ ಹೋಗೋಣ. ಅಣ್ಣ ಏನಿಲ್ಲ, ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕಿದ್ವಿ ಚಿಂತಾಮಣಿಯಲ್ಲಿ ಫೇಮಸ್ ಫುಡ್ಸ್ ಯಾವ್ದಾದ್ರು ಹೇಳಿ ಅಂತ. ಸೊ ಅವರು ಯಂಗ್ಸ್ಕೆಯಲ್ಲಿ ಫಿಶ್ ತಾವಾ ಫ್ರೈ ಕೇಳವ್ರೆ. ಅದೈತಾ ಗೈಸ್? ಇವಾಗ ಬಂದಿದೀವಿ. ಸೊ ಅವರು ಒಂದು 5 ಮಿನಿಟ್ಸ್ ಆಗುತ್ತೆ ಅಂತ ಹೇಳವ್ರೆ. ಸೊ ಅದಕ್ಕೆ ವೇಣು ನಾನು ವೈಟ್ ಮಾಡ್ತಾ ಇದೀವಿ. ಹಂಗೆ ನಮ್ ರಾಕಿ ಬಂದವನೆ, ನೀ ಪೇರಮ್ರ ಯಶವಂತ್ ಬಂದವ್ರೆ. ಸೊ ನಾವ್ 4 ಜನ ಬಂದಿದೀವಿ. ಸೊ ನೋಡೋಣ ಗೈಸ್, ಅದನ್ನ ತಿಂದು ಟೇಸ್ಟ್ ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ಅಮೌಂಟ್ ಎಷ್ಟು ಅಂತ ಕೂಡ, ಬಿಲ್ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಸ್ಟೇ ಟ್ಯೂನ್ ಗೈಸ್. ಇವಾಗ ಫಿಶ್ ತಾವಾ ಫ್ರೈ ಬಂದೈತೆ. ಸೊ ವೇಣು ಇದನ್ನ ಟೇಸ್ಟ್ ಮಾಡ್ತಾನೆ. ಟೇಸ್ಟ್ ಮಾಡ್ ಮಗ, ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳುತ್ತೆ. ನೋಡಿ ಗೈಸ್, ನಾನು ಬಿಟ್ಟು ತಿಂತಾ ಇರೋದು, ಒಂದು ಮಾತು ಹೇಳಿಲ್ಲ ತಿನ್ನು ಅಂತ. ಹಂಗೈತೆ ಮಗ? ಚೆನ್ನಾಗೈತೆ. ಅಲ್ಲ, ಅವರು ಫೇಮಸ್ ಯಾವ್ದು ಅಂತ ಹೇಳಿದ್ರೆ ಇಲ್ಲಿ ತೋರಿಸುತ್ತೆ. ಕರೆಕ್ಟಾಗಿ ಹೇಳು. ಕರೆಕ್ಟಾಗಿ ಹೇಳ್ತಾ ಇರೋದು, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ತಿನ್ಬೋದಾ ಇನ್ನೊಂದ್ಸಲಿ? ಉಡುಪಿಗೆ ಹೋಗ್ಬೇಕಂತ ಹೇಳ್ತಾರೆ, ಇಲ್ಲೇ ಬಂದು ತಿನ್ಬೋದಪ್ಪ. ಹೌದಾ? ಪಕ್ಕನಾ? ಒಂದ್ಸರಿ ತಿಂದ ತಕ್ಷಣ ಗೊತ್ತಾಗೋಯ್ತಾ? ಅಲ್ಲಿ ತಿಂದಿರೋದು ಹೇಳಕ್ಕಾಗಲ್ವಾ? ಉಡುಪಿಯಲ್ಲಿ ತಿಂದಿಲ್ವ ನಾವು? ಗೈಸ್ ಇದು ಪಾಸ್ ಆಯ್ತು ಗೈಸ್. ಚೆನ್ನಾಗೈತೆ ಅಂತೆ ಗೈಸ್. ಸೊ ಬರ್ಬೋದು. ನಾನು ಅಮೌಂಟ್ ಎಷ್ಟು ಅಂತ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಗೈಸ್, ಫೈನಲ್ ಮಾಡ್ತೀನಿ. ಸೊ ಇದು ಮಗ ತಿನ್ಬಿಟ್ಟು ಮಾತಾಡೋಣ. ತಿನ್ಬಿಡು ಮಗ, ಫುಲ್ ತಿನ್ಬಿಡು ಮಗ. ಸರಿ ಗೈಸ್, ಇದು ತಿನ್ಬಿಟ್ಟು ಆಮೇಲೆ ಮಾತಾಡ್ತಾನಂತೆ ಗೈಸ್. ಓಕೆ ಗೈಸ್, ಒಂದು ಫಿಶ್ ತಾವಾ ಫ್ರೈದು 189 rupees ಆಗೈತೆ ಗೈಸ್. ವರ್ತ ಮಗ 189? ರೆಸ್ಟೋರೆಂಟ್ ಅಲ್ಲ ಮಗ, ವರ್ತ ಅಂತೀಯಾ? ಪಕ್ಕನಾ ಗೈಸ್? 189 ವರ್ತ್ ಅಂತ ಹೇಳ್ತಾವನೆ. ಸೊ ಓಕೆ, ನೀವು ಒಂದ್ಸರಿ ಬಂದು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಗೈಸ್. ಇವಾಗ ಟಗರು ಬಿರಿಯಾನಿಗೆ ಬಂದಿದೀವಿ. ಯಾಕಂದ್ರೆ ಇಟ್ಸ್ ಮೀ ಟೋನಿ 1989 ಅನ್ನೋರು ಟಗರು ಬಿರಿಯಾನಿ ಅಂತ ಹೇಳವ್ರೆ. ಸೊ ಅದನ್ನ ಟೇಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ನೋಡೋಣ ಗೈಸ್. ಇವಾಗ ಬಂದಿದೀವಿ. ಸೊ ಟಗರು ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ನಾವು ಟೇಸ್ಟ್ ಮಾಡೋಣ ಅಂತಿದೀವಿ. ಸೊ ಚಿಕನ್ ಬಿರಿಯಾನಿನ ನಾನು ಆರ್ಡರ್ ಮಾಡ್ತೀನಿ ಗೈಸ್. ಇವಾಗ ಬಿರಿಯಾನಿ ಬಂದೈತೆ. ಸೊ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಗೈಸ್. ವೇಣು ತಗೋ ಮಗ, ನೀನು ಹಾಕೋ, ಸ್ವಲ್ಪ ಹೆಲ್ಪ್ ಮಾಡೋ. ಯಾಕೋ ಸ್ಪೂನ್ ಕೊಟ್ಟಿಲ್ಲ? ಸ್ಪೂನ್ ಬೇಡ ಬಿಡ, ಹಂಗೆ ತಿನ್ನೋಣ. ಸ್ಪೂನ್ ಬೇಕೇನೋ? ಇಲ್ಲಿ ಅಕ್ಕ, ಪರವಾಗಿಲ್ಲ ಬಿಡು, ನಾನು ಇದ್ರಲ್ಲೇ ತಿಂತೀನಿ. ತಿನ್ನೋ ಅದ್ರಲ್ಲೇ, ನೀನ್ ತಿನ್ನೋಡು ಗೈಸ್. ಇವಾಗ ತಿಂದು ನಾನು ನಿಮ್ಗೆ ಹೇಳ್ತೀನಿ ಗೈಸ್. ತಿನ್ನಕ್ಕಲ್ಲ. ಚೆನ್ನಾಗೈತ್ ಮಗ, ತಿನ್ ಮಗ, ತಿನ್ನ. ಗೈಸ್ ಓಕೆ ಗೈಸ್, ಚೆನ್ನಾಗೈತೆ. ಬಟ್ ಯಾರು ಕಾಮೆಂಟ್ ಹಾಕಿದಾರೆ ಅವ್ರು ಯಾರು ಗೊತ್ತಿಲ್ಲ. ಸೊ ಓಕೆ, ಚೆನ್ನಾಗಿ ಹಾಕೋರೆ, ಚೆನ್ನಾಗೈತೆ. ಇದು ಟೇಸ್ಟ್ ಹೆಂಗ್ ಕೊಡುತ್ತೆ ಅಂದ್ರೆ, ಹೊಸಕೋಟೆ ದಮ್ ಬಿರಿಯಾನಿ ಬೆಳಗ್ಗೆ 4 ಗಂಟೆಗೆ ತಿಂದ್ರೆ ಹೆಂಗಿರುತ್ತೆ, ಸೊ ಆ ಟೇಸ್ಟ್ ಸಿಗ್ತೈತೆ ಗೈಸ್. ಯಾರಾದ್ರೂ ಬಂದು ವಿಸಿಟ್ ಮಾಡಿ ತಿನ್ಬಿಟ್ಟು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡ್ಬೋದು. ಬಿರಿಯಾನಿ ಎಷ್ಟಣ್ಣ? 178 ಏನು ಆಫರ್ ಅಲ್ಲ ಐತಾ? ನಾರ್ಮಲ್ ಪೇ ಆಗೈತೆ ಗೈಸ್. ನೋಡಿ ಬಿಲ್ಲು 366 ಆಗೈತೆ. ಸೊ ಬಿರಿಯಾನಿ 178 ಅಂತೆ. ನಾವು ಕಬಾಬ್ ತಿಂದ್ವಿ, ಸೊ ಅದಕ್ಕೆ ಬಿಲ್ ಇಷ್ಟ ಆಗೈತೆ. ಸೊ ನೆಕ್ಸ್ಟ್ ಬೇರೆದಕ್ಕೆ ಹೋಗೋಣ ಬನ್ನಿ ಗೈಸ್. ಇವಾಗ ನಾವು ಎಗ್ ಮಾಮಾಗ್ ಬಂದಿದೀವಿ. ಸೊ ಎಗ್ ಮಾಮಾ ಕಾಮೆಂಟ್ ಹಾಕಿರೋದು
ಲವ್ಲಿ ನಿತಿನ್ 143 ಅನ್ನೋರು ಎಗ್ ಮಾಮ ಅಂತ ಹೇಳಿದ್ದಾರೆ, ಬಟ್ ಫುಡ್ ಏನು ಅಂತ ಮೆನ್ಷನ್ ಮಾಡಿಲ್ಲ. ಸೊ ಒಳಗಡೆ ಹೋಗಿ ಅವ್ರನ್ನೇ ಕೇಳೋಣ ಎಗ್ ಮಾಮ ಅಲ್ಲಿ ಫೇಮಸ್ ಏನು ಅನ್ಬಿಟ್ಟು, ಅದು ಯಾವ ಫುಡ್ ಏನ್ ಹೇಳ್ತಾರೋ ಅದನ್ನೇ ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ರಿವ್ಯೂ ಕೊಡ್ತೀನಿ ಗೈಸ್. ಬನ್ನಿ ಹೋಗೋಣ ಗೈಸ್. ಇಲ್ಲಿ ಎಗ್ ಲಾಲಿಪಾಪ್ ಫೇಮಸ್ ಅಂತೆ, ಸೊ ಅದನ್ನ ನಾವು ಆರ್ಡರ್ ಮಾಡಿದೀವಿ. ಬಂದ್ಮೇಲೆ ಅದನ್ನ ಟೇಸ್ಟ್ ನೋಡ್ಬಿಟ್ಟು ನಾನು ನಿಮ್ಗೆ ರಿವ್ಯೂ ಹೇಳ್ತೀನಿ ಗೈಸ್. ಗೈಸ್ ಇದು ಯಾವ್ದು ಎಗ್ ಲಾಲಿಪಾಪ್ ಫೇಮಸ್ ಅಂತ ಹೇಳಿದ್ನಲ್ಲ, ಸೊ ಅದು ಆರ್ಡರ್ ಬಂದೈತೆ ನೋಡ್ಬೋದು. ಸೊ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಎಲ್ರು ಒಂದೊಂದು ಎತ್ಕೊಂಡು ಟೇಸ್ಟ್ ಮಾಡ್ಬಿಟ್ಟು ನಾನು ನಿಮ್ಗೆ ಹೆಂಗೈತೆ ಅಂತ ರಿವ್ಯೂ ಕೊಡ್ತೀನಿ ಗೈಸ್. ಐಸ್ ನೋಡಿ ತಿಂತಾ ಇದೀವಿ ಮಗ, ಟೆಕ್ನಾಲಜಿಯ ಮಿಸ್ ಆಗುತ್ತೆ. ಬರ್ತೀನಿ ಚೆನ್ನಾಗೈತೆ ಗೈಸ್. ಎಗ್ ಯಾವ್ದದು ಎಗ್ ಲಾಲಿಪಾಪ್ ಇಲ್ಲ ಅಲ್ಲಿ ಪಾಪ್ಕಾರ್ನ್ 119 ಐತೆ ಅಷ್ಟೇನಾ? ನೀವ್ ಹೇಳಿದ್ರೆ ಹಾಕೋದೆ. ನಂದೇನಿಲ್ಲ, ನಂದ ಅಂಗಡಿ ಮಣ್ಣಂದು, ನಾನೇ ಸುಮ್ಮನೆ ಬಂದಿದ್ದೀನಿ ಟೈಮ್ ಪಾಸ್ ಕುಂತ್ಕೊಂಡು. ಗೈಸ್ 119 ಆಗೈತೆ ಬಿಲ್ಲು, ಬಟ್ ಇಲ್ಲಿ ತುಂಬಾ ವೆರೈಟೀಸ್ ಐತೆ. ಸೊ ಎಲ್ಲ ಬಂದು ಟೇಸ್ಟ್ ಮಾಡ್ಬೋದು. ನಾನು ಬರೀ ಎಗ್ ಲಾಲಿಪಾಪ್ ಫೇಮಸ್ ಅಂದ್ಬಿಟ್ಟು ಅದನ್ನ ಮಾತ್ರ ನಾನು ಟೇಸ್ಟ್ ಮಾಡಿದೀನಿ. ನೋಡ್ಬೋದು ನೀವು, ತುಂಬಾ ವೆರೈಟೀಸ್ ಐತೆ ಗೈಸ್. ನಾವಿವಾಗ ಮಾಂಸಾತ್ರಿಗೆ ಬಂದಿದೀವಿ. ಸೊ ಯಾಕಂದ್ರೆ ಶೇಕ್ 078 ಅನ್ನೋರು ಮಾಂಸಾತ್ರಿ ಅಂತ ಹೇಳಿದ್ದಾರೆ, ಬಟ್ ಯಾವ ಫುಡ್ ಅಂತ ಹೇಳಿಲ್ಲ. ಸೊ ನಾವು ಡೈರೆಕ್ಟ್ ಆಗಿ ಹೋಗಿ ಅವ್ರನ್ನೇ ಕೇಳೋಣ ಯಾವ ಫುಡ್ ಫೇಮಸ್ ಅಂತ. ಅವ್ರು ಏನ್ ಹೇಳಿದ್ರೆ ಅದನ್ನೇ ತಿಂದು ಟೇಸ್ಟ್ ಮಾಡೋಣ ಬನ್ನಿ. ಅದೇ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಸೊ ಆಸ್ಕ್ ಮಿ ಎ ಕ್ವಶನ್ ಅಂತ ಮಾಂಸಾತ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಬಟ್ ಯಾವ ಫುಡ್ ಅಂತ ಹೇಳಿಲ್ಲ ಅವರು. ಸೊ ಅದಕ್ಕೆ ಯಾವ ಫುಡ್ ಫೇಮಸ್ ಇಲ್ಲಿ? ಬ್ರೋ ಇಲ್ಲಿ ಸಿಸ್ಲಿಂಗ್ ಬ್ರೌನಿ, ನಾಚೋಸ್, ಪಾಸ್ತಾ. ಯಾವ್ದು ನಾವು ಟ್ರೈ ಮಾಡ್ಬೋದು ಇವಾಗ? ನೀವು ಸಿಸ್ಲಿಂಗ್ ಬ್ರೌನಿ ಟ್ರೈ ಮಾಡಿ. ಸಿಸ್ಲಿಂಗ್ ಬ್ರೌನಿನ ನೋಡಿ ಅದೇ ಕೊಡ್ತು ಗೈಸ್. ಇಲ್ಲಿ ಸಿಸ್ಲಿಂಗ್ ಬ್ರೌನಿ ಫೇಮಸ್ ಅಂತೆ. ಸೊ ಅದನ್ನ ಒಂದ್ಸರಿ ಟೇಸ್ಟ್ ಮಾಡ್ಬಿಟ್ಟು ಅದರ ಅಮೌಂಟ್ ಎಷ್ಟು, ಏನ್ ಮಾಡ್ತೀವಿ, ಹೆಂಗ್ ಟೇಸ್ಟ್ ಐತೆ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ನೋಡ್ತಾ ಇದ್ದೀನಿ ಗೈಸ್. ಇವಾಗ ಆದ್ರೆ ಬಂದೈತೆ, ಇದನ್ನ ನಾವು ಟೇಸ್ಟ್ ಮಾಡ್ಬಿಟ್ಟು ರಿವ್ಯೂ ಕೊಡೋಣ ಗೈಸ್. ಬಿಸಿ ಇರುತ್ತೆ, ಐಸ್ ಮೇಲೆ ಐಸ್, ಕೆಳಗಡೆ ಬಿಸಿ ಇರುತ್ತೆ. ಹುಷಾರಿ. ಓಕೆ ಗೈಸ್, ಚೆನ್ನಾಗೈತೆ ಗೈಸ್. ಇದನ್ನ ತಿಂದಿದ್ದಾಯ್ತು, ಬಟ್ ಇದು ತುಂಬಾ ಚೆನ್ನಾಗೈತೆ. ಸೊ ಅದಕ್ಕೆ ಇನ್ನೂ ಒಂದು ಆರ್ಡರ್ ಮಾಡಿದೀವಿ. ಇಷ್ಟೊತ್ತು ತಿಂದಿದ್ದಕ್ಕಿಂತ ಇದು ತಿಂದಿದ್ದು ತುಂಬಾ ಖುಷಿ ಅನಿಸ್ತು. ಯಾಕಂದ್ರೆ ಅದು ಸ್ಟಾರ್ಟಿಂಗ್ ಫೇವ್ರೇಟ್ ಎಂಡಿಂಗ್ ಫೇವ್ರೇಟ್ ಅನ್ನೋ ತರ ಇರುತ್ತಲ್ಲ. ಸೊ ಅದಕ್ಕೆ ಎಂಡಿಂಗ್ ಇದು ಸಕ್ಕದಾಗೈತೆ. ಸೊ ಇನ್ನೊಂದು ಆರ್ಡರ್ ಮಾಡಿದೀವಿ, ಅದು ಬಂದ್ಮೇಲೆ ಅದನ್ನು ತಿನ್ಬಿಟ್ಟು ಆಲ್ರೆಡಿ ಬರ್ತಾ ಇದೀನಿ. ಇಲ್ಲ ನಮ್ಗೆಲ್ಲ ಅದನ್ನು ತಿನ್ಬಿಟ್ಟು ನಿಮ್ಗೆ ಲಾಸ್ಟ್ ಅಲ್ಲಿ ಅಮೌಂಟ್ ಎಷ್ಟಾಯ್ತು, ಎಷ್ಟು ಪ್ರೈಸ್ ಐತೆ ಇದ್ರದ್ದು ಗೈಸ್. ಹತ್ರ ಇದ್ರದ್ದು ಮ್ಯಾಕ್ಸಿಮಮ್ ಒಂದು 500 ಕೊಟ್ಟರು ಕಡಿಮೆನೆ ಗೈಸ್, ಅಷ್ಟು ಚೆನ್ನಾಗೈತೆ ಇದು. ಸೊ ಅದಕ್ಕೆ ಇನ್ನೊಂದು ತಿನ್ಬಿಟ್ಟು ಅದನ್ನ ನೋಡೋಣ ಗೈಸ್. ಥ್ಯಾಂಕ್ ಯು ಗೈಸ್. ಇವಾಗ ಇನ್ನೂ ಒಂದು ಬಂದೈತೆ, ಅದನ್ನು ಟೇಸ್ಟ್ ಮಾಡಿಸಿದ್ದು ಹಿಂಗೆ ಹೇಳ್ತೀನಿ. ತಿನ್ನೋ ಬ್ರೋ. ಬಿಲ್ ಎಷ್ಟಾಯ್ತು? 280 ಆಯ್ತು. ಒಂದೆಷ್ಟು ಬ್ರೋ? ಒಂದ್ ಬಂದು 140. 140ನಾ? ಬೆಸ್ಟ್ ಪ್ರೈಸ್ ಗೈಸ್. ಒಂದ್ ಬಂದು 140 ಅಂತೆ. ಸೊ ರೀಸನೇಬಲ್ ಪ್ರೈಸ್ ಅಲ್ಲಿ ಐತೆ. ಸೊ ಎಲ್ರು ಬಂದು ತಿಂದು ಒಂದ್ಸರಿ ಟೇಸ್ಟ್ ಮಾಡಿ ನಾನು ಟ್ಯಾಗ್ ಮಾಡಿ, ನಾನು ಹಂಗೆ ರಿಮೆನ್ಷನ್ ಕೂಡ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಇನ್ನೊಂದು ಶಾರ್ಟ್ ವಿಡಿಯೋನೇ ಹಾಕೋಣ. ಸೊ ಎಲ್ಲ ಇದು ಮಾಡಿ. ಗೈಸ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಎಲ್ರಿಗೂ ಆಲ್ಮೋಸ್ಟ್ ಇಷ್ಟ ಆಗೈತೆ ಅನ್ಸುತ್ತೆ. ಯಾರ್ಯಾರಿಗೆ ಇಷ್ಟ ಆಗೈತೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆದ್ರೆ ಆನಲ್ಲಿ ಇಟ್ಕೊಳ್ಳಿ. ಸೊ ಇನ್ನ ನಿಮ್ಗೆ ಪಾರ್ಟ್ 2 ಬೇಕಂದ್ರೆ ಇನ್ನ ತುಂಬಾ ಕಾಮೆಂಟ್ಸ್ ಬಂದೈತೆ ಗೈಸ್. ಪಾರ್ಟ್ 2 ಬೇಕಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 30 ಕಾಮೆಂಟ್ಸ್ ಬಂದ್ರೆ ನಾನು ಪಾರ್ಟ್ 2 ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ನೋಡ್ತಾ ಇರಿ. ಥ್ಯಾಂಕ್ ಯು.